ಸರ್, ಆಸ್ ಎ ಆಟೋ ಚಾಲಕರಾಗಿ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಏನು ಹೇಳ್ತೀರಾ? ಹಾಗೆಯೇ ದಿನೇ ದಿನೇ ಹೊಸ ವಾಹನಗಳು ಬರ್ತಾ ಇದೆ. ಸೊ ನೀವು ಆಟೋ ಪ್ರತಿ ವರ್ಷ ಎಷ್ಟೋ ವರ್ಷದಿಂದ ಓಡಿಸ್ತಾ ಇದ್ದೀರಾ, ಏನು ಹೇಳ್ತೀರಾ? ನಾವು 30 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಟ್ರಾಫಿಕ್ ಅಂತೂ ಭಾಳ ಇದಾಗ್ಬಿಟ್ಟಿದೆ. ಒಂದು ಬಾಡಿಗೆ ಹೋಗ್ಬೇಕಂದ್ರೆ 1 ಗಂಟೆ ಟೈಮ್ ಆಗ್ತೈತೆ. ಟ್ರಾಫಿಕ್ ಸಮಯ ಭಾಳ ಇದೆ. ಅದು ರೋಡ್ ಬೇರೆ ಇದು ಬೇರೆ ಆಗಿದೆ. ಎಲ್ಲಿ ನೋಡಿದ್ರೂ ಹಳ್ಳಗಳು, ರೋಡ್ ರಿಪೇರಿಗಳು, ಅಲ್ಲಿಂದ ಜನರಿಗೆ ಭಾಳ ಇದಾಗ್ತೈತೆ ಮೇಡಮ್. ಸರ್, 30 ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ ಹೇಳಿದ್ರೆ, 30 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ? ಭಾಳ 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 ವ್ಯತ್ಯಾಸ ಇದೆ. 100ಕ್ಕೆ 100 ಇದು ಟ್ರಾಫಿಕ್ ಅಂತೂ ಭಾಳ ಇದಾಗ್ಬಿಟ್ಟಿದೆ. ಹೆವಿ ಟ್ರಾಫಿಕ್ ಆಗ್ಬಿಟ್ಟಿದೆ ಮೇಡಮ್. ನಿಮ್ಮ ಬಿಸ್ನೆಸ್ಗೆ ಇದು ಎಷ್ಟು ಹೊಡೆತ ಬೀಳುತ್ತೆ? ಭಾಳ ವ್ಯತ್ಯಾಸ ಇದೆ. ಈ ಗ್ಯಾಸ್ ಬೇರೆ ಇದೈತೆ, ಅದು 2 ವೀಲರ್ ಬೇರೆಗಳು ಅದು ಬೇರೆ ಬಿಟ್ಟಿದ್ದಾರೆ. ಆಟೋಗಳಿಗೆ ಕೇಳೋರೆ ಗತಿ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಆಟೋ ಪರಿಸ್ಥಿತಿ ಅಂತೂ ಹೇಳೇಬೇಡಿ, ಹಂಗಾಗ್ಬಿಟ್ಟಿದೆ ಮೇಡಮ್. ಬೇಕಂದ್ರೆ ನಮ್ಮ ಅಣ್ಣ ಇದ್ದಾರೆ. ಬಂದಾಗ ಓಲಾ ಉಬರ್ಗಳು ಬಂದಾಗ ನಿಮಗೆ ಇದು ಎಫೆಕ್ಟ್ ಅಲ್ವಾ ಸರ್? ಭಾಳ ಎಫೆಕ್ಟ್ ಆಗಿದೆ ಮೇಡಮ್. ಭಾಳ ಎಫೆಕ್ಟ್ ಆಗಿದೆ. ಗ್ಯಾಸ್ ಪ್ರಾಬ್ಲಮ್ ಇತ್ತು. ಗ್ಯಾಸ್ ಪ್ರಾಬ್ಲಮ್ 60ಇಂದ 120 150 ಗ್ಯಾಸಿಗೆ ಹೋಯ್ತೈತೆ. ಭಾಳ ತೊಂದರೆ ಆಗಿದೆ ಮೇಡಮ್ ಆಟೋ. ದಿನೇ ದಿನೇ ಹೊಸ ವಾಹನಗಳು ಬೆಂಗಳೂರು ಬರ್ತಾ ಇರುವಂಥದ್ದು. ಆಟೋ ಚಾಲಕರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ. ಒಂದು ಆಟೋ ನೀವು ಬುಕ್ಕಿಂಗ್ ಮಾಡಿದ್ರೆ ಆ ಪ್ಲೇಸ್ಗೆ ಹೋಗೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಮೇಡಮ್? ಇಲ್ಲೇ ಹತ್ರ ಇದ್ದರೆ ಒಂದು ಕಾಲು ಗಂಟೆ ನೋಡಿದ್ರೆ, ದೂರ ಇದ್ದರೆ ಸ್ವಲ್ಪ 1 ಅವರ್ 1.25 ಅವರ್ ತೊಗೊತೀವಿ. ಈ ಥರ ತೊಂದರೆಗಳಿದೆ. ಅದರಲ್ಲಿ ಟ್ರಾಫಿಕ್ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ. ಈ ಥರ ಇದೆ. ಹೊಸ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಎಷ್ಟು ಎಫೆಕ್ಟ್ ಆಗ್ತಿದೆ ಸಿಟಿಗೆ? ತುಂಬ ಎಫೆಕ್ಟ್ ಆಗ್ತಿದೆ ಮೇಡಮ್. ತುಂಬ ಎಫೆಕ್ಟ್ ಆಗ್ತಿದೆ. ಹೊಸ ಗಾಡಿ ಬರ್ತಾನೆ ಇವೆ. ಅದು ಎಲ್ಲಿ ಹೋಯ್ತಾವ ಗಾಡಿ ಒಂದು ಗೊತ್ತಾಗ್ತಾ ಇಲ್ಲ. ಬರ್ತವೆ ಗಾಡಿಗಳು ಬರ್ತವೆ, ಅದು ರೋಡ್ಗಳು ಬರ್ತಾವ, ಎಲ್ಲಿ ಹೋಯ್ತಾವ ಒಂದು ಗೊತ್ತಾಗ್ತಾ ಇಲ್ಲ ನಮಗೆ. ಟ್ರಾಫಿಕ್ ತುಂಬ ಇದೆ ಮೇಡಮ್. ತುಂಬ ಟ್ರಾಫಿಕ್ ಇದೆ, ಇಲ್ಲ ಅಂತೇಳಿಲ್ಲ. ನಮಗೀಗ ಗ್ಯಾಸ್ ಸಿಗ್ತಾ ಇರೋದೇ ತುಂಬ ತೊಂದರೆ ಆಗಿಬಿಟ್ಟಿದೆ. ಗ್ಯಾಸಿಂದೇ ತುಂಬ ಪ್ರಾಬ್ಲಮ್, ಯಾವುದೂ ಇಲ್ಲ. ಬಿಸ್ನೆಸ್ ಇಲ್ಲ ಮೇಡಮ್, ಡಲ್ ಫುಲ್ಲು, ಏನಿಲ್ಲ. ಈ ರ್ಯಾಪಿಡೋ ಅವು ಇವು ಬಂದು ಎಲ್ಲ ನಮ್ಮ ಬಿದ್ದೋಯ್ತು, ಏನೂ ಇಲ್ಲ. ಏನು ತೊಗೊಂಡಿಲ್ಲ. ಯಾಕೆ ಕ್ರಮನ ತೊಗೊಂಡಿಲ್ಲ? ರಾಜ್ಯ ಸರ್ಕಾರನೂ ಏನು ತೊಗೊಂಡಿಲ್ಲ ಸರ್, ಈ ಸರ್ಕಾರನೂ ಏನು ತೊಗೊಂಡಿಲ್ಲ. ಡೈಲಿ ಹೊಸ ವಾಹನಗಳನ್ನು ರಿಜಿಸ್ಟರ್ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಡೋ ಬದಲು ಈಗಿರುವಂತಹ ವಾಹನಗಳಿಗೆ ಕೆಲವೊಂದು ಕಂಡೀಷನ್ ಹಾಕ್ಬೇಕಂತ ನಿಮ್ಗೆ ಅನಿಸುತ್ತಾ? ಹಾಕ್ಬೋದು ಮೇಡಮ್. ಅವ್ರ ಮನಸ್ಸು ಮಾಡಿದ್ರೆ ಹಾಕ್ಬೋದು. ಸರ್ಕಾರ ಏನೋ ತೊಗೊಬೋದು, ನಿರ್ಧಾರ ತೊಗೊತಾ ಇಲ್ಲ. ಆದರೆ ಇರೋ ವಾಹನ ಏನಾದ್ರು ತೊಗೊಬೋದು, ಹೊಸ ಗಾಡಿನ ಏನೋ ಮಾಡ್ಬೋದು. ಅದೂ ಮಾಡ್ತಾ ಇಲ್ಲ ಏನಂತ.